ಇಬ್ಬರು ಅತಿಥಿಗಳನ್ನ ಡಿಸ್ಕಷನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಈ ಷಡ್ಯಂತ್ರದ ವಿರುದ್ಧ ಮೊದಲು ಧ್ವನಿ ಎತ್ತಿದವರು ವಸಂತ ಗಿಳಿಯಾರ್, ವೆಲ್ಕಮ್ ಕಾರ್ಯಕ್ರಮಕ್ಕೆ. ಇನ್ನು ಈ ಷಡ್ಯಂತ್ರದಲ್ಲಿ ಒಂದು ರೀತಿಯಲ್ಲಿ ಬಲಿಪಶು ಆದವರು ಸುಜಾತಾ ಭಟ್ ಅವರನ್ನ ಕೂಡ ನಾನು ವೆಲ್ಕಮ್ ಮಾಡಿಕೊಳ್ತೀನಿ. ನಾನು ವಸಂತ್ ಅವರಿಂದ ಶುರು ಮಾಡ್ತೀನಿ. ಏನು ಹೇಳ್ತೀರಿ? ಇದು ಇಲ್ಲೇ ಹೋಗಿ ನಿಲ್ಲುತ್ತೆ ಅಂತ ಒಂದು ಅಂದಾಜು ಇತ್ತಾ ನಿಮಗೆ? 100% ಇತ್ತು, ಹಿಂಗೆ ಆಗತ್ತೆ ಅಂತೇಳಿ. ಇವರು ಈ ಹಿಂದೆ ಸಂತೋಷ್ ರಾವ್ ಪರವಾಗಿಯೂ ಇದೇ ತರಹದ ಹೋರಾಟವನ್ನು ಕೊಟ್ಟು ಅವನನ್ನೂ ಕೂಡ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಬರಲಿಲ್ಲ. ಆಮೇಲೆ ಅದು ಅವನು ಎಲ್ಲೋದಂತ ಗೊತ್ತಿರಲಿಲ್ಲ. ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬರುತ್ತೆ ಪೋಸ್ಟಲ್ಲಿ, ಸಂತೋಷ್ ರಾವ್ ಅಣ್ಣ ಹಾಕೋದು, ಅವನು ಎಲ್ಲೋದಂತ ಗೊತ್ತಿಲ್ಲ, ನಾಪತ್ತೆ ಆಗಿದೆ, ಹುಡುಕೊಡಿ ಅಂತೇಳಿದ್ರೆ ಇವರಿಗೆ ಮೀಡಿಯಾದ ಮುಂದೆ ಪಬ್ಲಿಷ್ ಮಾಡೋಕ್ಕೆ ಈ ಥರ ಜಾಮೀನು ಆಗಿದೆ, ಈ ಥರ ಒಬ್ಬ ಏನು ನಿರ್ದೋಷಿ ಅಂತ ಆಗಿದ್ದಾನೆ ಅಂತ ಹೇಳಕ್ಕಂತಾನೆ ಅವರು ಪ್ರಯತ್ನ ಪಟ್ಟಿದ್ರೆ ಹೊರತು ನಿಜವಾದ ಕನ್ಸರ್ನ್ ಅಲ್ಲ. ಈಗ ಇದೇ ಚಿನ್ನಯ್ಯ ಇವರ ಪರವಾಗಿಯೇ ಕೊನೆ ತನಕ ನಿಂತಿದ್ದಿದ್ರೆ ಇವತ್ತು ಪ್ರಾಸಿಕ್ಯೂಷನ್ ಏನು ಬರೆದಿದೆ ಅವನು ಎಲ್ಲವನ್ನೂ ಹೇಳಿದ್ದಾನೆ, ಒಪ್ಕೊಂಡಿದ್ದಾನೆ, ಅವನು ತಪ್ಪಿತಸ್ಥ, ಅವನು ಏನೇನು ಆಗಿದೆ ಎಲ್ಲ ಪ್ರಕರಣವನ್ನು ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ ಅನ್ನೋದನ್ನು ಬರೆದಿದೆ. ಕೋರ್ಟು ಆತನಿಗೆ ಜಾಮೀನು ಕೊಟ್ಟಿರುವಂಥದ್ದು ಆತ ನಿರಪರಾಧಿ ಅಂತ ಹೇಳಿ ಅಲ್ಲ, ಆತ ಹೊರಗಡೆ ಇರಲಿ ಅಂಥೇಳಿ. ಆದರೆ ಅವನನ್ನು ಬಿಡಿಸ್ಕೊಂಡು ಬರೋಕ್ಕೆ 1 ಲಕ್ಷ ರೂಪಾಯಿ ಬಾಂಡ್ ಕೊಡಬೇಕಾದವರು ಯಾರು ಕರ್ಕೊಂಡು ಬಂದರು ಅವ್ರು ಇವತ್ತು ಯಾರೂ ಸುಳಿವೇ ಇಲ್ಲ. ಯಾಕೆ ಸುಳಿವಿಲ್ಲ ಅಂತ ಹೇಳಿದ್ರೆ ಅವನು ಉಲ್ಟ ಮಾಡಿಬಿಟ್ಟಲ್ಲ. ಇವ್ರು ಹೇಳ್ಕೊಟ್ಟ ಏನು ಎಲ್ಲ ಪಾಠವನ್ನು ಅವನು ಹಂಗೆ ಸಾಧ್ಯ ಪಾತ್ರಧಾರಿ ನನಗಿನ್ನೂ ಯೂಸ್ ಆಯಿತು. ಈಗ ಅವನು ಅವರ ಏನು ಬುಲೆಟಿನ್ ಒಂದು ಏನದು ಗುಂಡಿಂದ ಚಿಮ್ಮಿದ ಒಂದು ಖಾಲಿ ವೇಸ್ಟ್ ಬುಲೆಟ್ ಅದು. ಇನ್ನು ಅವನು ಇಟ್ಕೊಂಡು ಯೂಸ್ ಇಲ್ಲ. ಅವನ ಮೇಲೆ ಭಾಳ ಸಿಟ್ಟಿದೆ. ಹೊರಗಡೆ ಬಂದರೆ ಅವನು ಇವರೇ ಕೊಂದು ಹಾಕಿದ್ರು ಅಷ್ಟು ಅವನ ಮೇಲೆ ಸಿಟ್ಟಿದೆ, ದ್ವೇಷ ಇದೆ. ಈಗ ಇವರು ಈ ಎಡಬಿಡಂಗಿಗಳೆಲ್ಲ ಸೇರಿಕೊಂಡು ಹೊಸ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕೊಂದವರು ಯಾರು ಅಂತೇಳಿ ಹೊಸ ಸ್ಲೋಗನ್ ಇಟ್ಕೊಂಡು ಮತ್ತೆ ಇದನ್ನು ನಾವು ಮುನ್ನೆಲೆಗೆ ತರ್ತೀವಿ. ಇವ್ರ ಹಣೆ ಬರನೇ ಇಷ್ಟು. ಇವರು ಇಡೀ ಜೀವನ ಪರ್ಯಂತ ಇವರ ಟಾರ್ಗೆಟ್ ಇರುವಂಥದ್ದು ಧರ್ಮಸ್ಥಳ. ಇಲ್ಲಿ ಇವತ್ತೇನು ಸುಜಾತಾ ಭಟ್ ಅವ್ರನ್ನ ಕರೆಸಿದಿರಲ್ಲ, ಸುಜಾತಾ ಭಟ್ ಕಥೆನೂ ಕೂಡ ಅದೇ ಮಾಡೋದು. ಇವರು ಪುಣ್ಯಕ್ಕೆ ಇವರೇನು ಮೊದಲೇ ಹೇಳಿ ನಮ್ಮದು ತಪ್ಪಾಯಿತು ಅಂತ ಹೇಳ್ಕೊಂಡು ಬಚಾವ್ ಆಗಿಬಿಟ್ರು. ಬಚಾವ್ ಅಂತ ಹೇಳಿದ್ರೆ ಏನು ಕಾನೂನಿನ ದೃಷ್ಟಿಯಲ್ಲ, ಸಾರ್ವಜನಿಕವಾಗಿ ಜನರಿಗೆ ಗೊತ್ತಾಗಿದೆ ಸತ್ಯ ಏನು ಅಂತೇಳಿ. ಇವರು ಇನ್ನೊಂದು ಕಥೆಯನ್ನು ಕಟ್ಟೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ಚಿನ್ನಯ್ಯನ ಪರವಾಗಿ ಇವತ್ತು ಯಾರೂ ಇಲ್ಲ. ಅವ್ರ ಪರವಾಗಿ ನಾನಂತೂ ಇಲ್ಲ, ನಾವಂತೂ ಇಲ್ಲ. ಆದರೆ ಇದು ಜನರಿಗೆ ಗೊತ್ತಾಗಬೇಕೀಗ. ಈಗ ಪೊಲೀಸ್ ಇಲಾಖೆ ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದ್ರೆ ಈ ಷಡ್ಯಂತ್ರವನ್ನ ವಿಚಾರದ ಬಗ್ಗೆ ಮಾತನಾಡ್ತೀನಿ. ಸುಜಾತಾ ಭಟ್ರೆ ಏನು ಹೇಳ್ತೀರಿ? ನಿಮಗೂ ಇದೇ ಸ್ಥಿತಿ ಬಂತು ಅಂತ ನಾನು ಭಾವಿಸ್ತೀನಿ. ನಿಮ್ಮ ಮುಖಾಂತರವೂ ಆರೋಪಗಳನ್ನ ಮಾಡಿಸಿದ್ರು. ಈಗ ನಿಮ್ಮ ಜೊತೆ ಯಾರೂ ಇಲ್ಲ? ನನ್ನ ಜೊತೆ ಯಾರೂ ಇರಲಿಲ್ಲ. ನಾನೊಬ್ಬಳೇ ಹ್ಯಾಂಡ್ಲ್ ಮಾಡಿಕೊಂಡು ನಾನೊಬ್ಬಳೇ SIT ಪ್ರತಿಯೊಂದು ಇದನ್ನು ನಾನು ಏನು ಹೇಳಬೇಕು SIT ಮುಂದೆ ಅದೆಲ್ಲವನ್ನು ನಾನು ಬಿತ್ತರಿಸಿ ಸತ್ಯ ಏನಿದೆಯೋ ಅದನ್ನು ನಾನು ಮರೆಮಾಚಿಲ್ಲ. ಏನೇನು ನಡೆದಿದೆ ಕೂಲಂಕುಷವಾಗಿ ನಾನು SITಯಲ್ಲಿ ಹೇಳಿದ್ದೀನಿ. ಅದೇ ರೀತಿ ಅವನು ಇವಾಗ ಹೇಳಿದ್ದಾನೆ. ಬಟ್ ಆದರೆ ಅವನು ಮಾಡಿದ ಅಪರಾಧನೇ. ನಾನು ಮಾಡಿದರೂ ಅಪರಾಧನೇ. ನಾನೇನು ಒಳ್ಳೆಯ ಇದು ಅಂತ ನಾನು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಒಂದು ಇದನ್ನು ನಿಮ್ಮ ಹೆಗಲ ಮೇಲೆ ಬಂದೂಕು ಇಟ್ಟಿರೋದು ಸುಜಾತಾ ಭಟ್ರೆ, ನಿಮ್ಗೆ ಗೊತ್ತಾಗ್ಲಿಲ್ವಾ? ಅದು ನಿಮ್ಮ ಹೆಗಲ ಮೇಲೆ ಬಂದೂಕು ಇಟ್ಟು ಯಾರನ್ನೋ ಗುರಿ ಮಾಡಿರೋದು. ನಾನಾಗಿ ಯಾರ ಮನೆ ಬಾಗಿಲಿಗೂ ನಾನು ಹೋಗಲಿಲ್ಲ. ನನ್ನ ಮನೆ ಬಾಗಿಲಿಗೆ ಬಂದು ನನ್ನನ್ನು ಈ ರೀತಿ ಮಾಡಿದವರು ಇವರುಗಳು. ಆದರೆ ಇವತ್ತು ಅವನನ್ನು ಅಷ್ಟೇ ಅವನು ದುಡ್ಡಿನ ಆಸೆಗೆ ಬಿದ್ದಿದ್ದಾನೆ. ಇನ್ನೊಂದು ಹೇಳ್ತೀನಿ, ಲಾಸ್ಟ್ ಟೈಮು ಒಂದು ಇದರಲ್ಲಿ ಚಾನಲಲ್ಲೂ ನಾನು ಹೇಳಿದ್ದೀನಿ, ಅವನ ಹತ್ರ ಏನೇನು ಕೆಲಸ ಮಾಡಿಸ್ಕೊಳ್ಬೇಕು ಅಷ್ಟೂ ಕೆಲಸಗಳನ್ನು ಅವರು ಮಾಡಿಸ್ಕೊಂಡಿದ್ದಾರೆ. ಇದು ಸತ್ಯ, ನಾನು ಕಣ್ಣಾರೆ ನೋಡಿರುವ ಸತ್ಯ. ಆದರೆ ಇಷ್ಟು ಜನ ಇವಾಗ ಅವನ ಹತ್ರ ಕೆಲಸ ಮಾಡಿಸ್ಕೊಂಡವರು ಇವತ್ತು ಅವನನ್ನು ಒಂದು ಇದು ಮಾಡಬೇಕಲ್ವಾ, ಬಿಡಿಸ್ಬೇಕಲ್ವಾ? ಅವರ ಬೇಳೆಕಾಳು ಬೇಯಲ್ಲ ಅಂತ ಹೇಳಿದವಾಗ ಅವನನ್ನು ಬಿಟ್ಬಿಟ್ರು. ಅವನ ಹತ್ರ ಬೇಳೆಕಾಳು ಬೇಯ್ತದೆ ಅಂದಿದ್ರೆ ಇಷ್ಟೊತ್ತಿಗೆ ಅವನನ್ನು ಏನು ಮಾಡ್ತಿದ್ರು? ಈಗ ಅವನು ಹೊರಗಡೆ ಬಂದ್ರೂ ಅವನ ಜೀವಕ್ಕೆ ಅಪಾಯ ಇದೆ. ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಅವನು ಅಲ್ಲಿ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಜೀವಕ್ಕೆ ಅಪಾಯ ಇದೆ ಅಂತ ಯಾಕೆ ಹೇಳ್ತೀರಿ? ಅಪಾಯ ಇದೆ. ಇವ್ರು ಯಾವ ಹುತ್ತದಲ್ಲಿ ಎಲ್ಲಿ ಹಾವಿದೆ ಅಂತ ನನಗೆ ಗೊತ್ತಿಲ್ಲ. ಆ ಹುತ್ತದ ಹಾವು ಯಾವಾಗ ಬುಸುಗುಟ್ಟುತ್ತೆ, ಯಾವಾಗ ಕಚ್ಚುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.